ಅವಕಾಶ ಬೇಕು ಅಂದ್ರೆ ಅವನಿಗೆ ಫಿಸಿಕಲ್ ಆಗಿ ಕ್ಲೋಸ್ ಇರಬೇಕಂತೆ. ಬಿಗ್ ಬಾಸ್ ಸ್ಪರ್ಧಿ ಧ್ರುವಂತ್ಗೆ ಕರಾಳ ಅನುಭವ ಆಗಿದೆ. ಹೆಣ್ಣು ಮಕ್ಕಳಿಗಷ್ಟೇ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಕಾಸ್ಟಿಂಗ್ ಕೌಚ್ ಇದೆ ಅಂತೆ. ಮಾಡೆಲಿಂಗ್ ಫೀಲ್ಡ್ ನ ಕರಾಳ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಧ್ರುವಂತ್. ಮಾಡೆಲಿಂಗ್ ಫೀಲ್ಡ್ ನಿಂದ ವಾಕ್ಔಟ್ ಆಗಿದ್ರ ಧ್ರುವಂತ್ ವಿರುದ್ಧ ಕೇಳಿ ಬಂದಿತ್ತು ಲೈಂಗಿಕ ಕಿರುಕುಳದ ಆರೋಪ. ನಮಸ್ಕಾರ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ನೋಡಿ, ಅವಕಾಶ ಬೇಕು ಅಂದ್ರೆ ಅವನಿಗೆ ಫಿಸಿಕಲ್ ಆಗಿ ಕ್ಲೋಸ್ ಇರಬೇಕಂತೆ. ಬಿಗ್ ಬಾಸ್ ಸ್ಪರ್ಧಿ ಧ್ರುವಂತ್ಗೆ ಕರಾಳ ಅನುಭವ ಆಗಿದೆ. ಹೆಣ್ಣು ಮಕ್ಕಳಿಗಷ್ಟೇ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಕಾಸ್ಟಿಂಗ್ ಕೌಚ್ ಇದೆ ಅಂತೆ. ಮಾಡೆಲಿಂಗ್ ಫೀಲ್ಡ್ ನ ಕರಾಳ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಧ್ರುವಂತ್. ಆ ಕಾರಣದಿಂದಾನೇ ಮಾಡೆಲಿಂಗ್ ಫೀಲ್ಡ್ ನಿಂದ ವಾಕ್ಔಟ್ ಆಗಿದ್ರ ಧ್ರುವಂತ್ ವಿರುದ್ಧ ಕೇಳಿ ಬಂದಿತ್ತು ಲೈಂಗಿಕ ಕಿರುಕುಳದ ಆರೋಪ. ಎಸ್, ಬಿಗ್ ಬಾಸ್ ಕನ್ನಡ 12ರ ಕಾರ್ಯಕ್ರಮದ 13ನೇ ಸ್ಪರ್ಧಿಯಾಗಿ ಮುದ್ದುಲಕ್ಷ್ಮಿ ಸೀರಿಯಲ್ನ ನಾಯಕ ಧ್ರುವಂತ್ ಎಂಟ್ರಿ ಕೊಟ್ಟಿದ್ದಾರೆ. ಧ್ರುವಂತ್ ನಿಜನಾಮ ಚರಿತ್ ಬಾಳಪ್ಪ. ಇವರ ವಿರುದ್ಧ ಗಂಭೀರ ಆರೋಪ ಕೂಡ ಕೇಳಿಬಂದಿತ್ತು. ಬಿಗ್ ಬಾಸ್ ಕನ್ನಡ 12ರ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗೇನು ಚಾಲೆಂಜ್ ಸಿಕ್ತು. 13ನೇ ಸ್ಪರ್ಧಿಯಾಗಿ ಕಿರುತೆರೆ ನಟ ಧ್ರುವಂತ್ ಅರಮನೆಯೊಳಗೆ ಕಾಲಿಟ್ರು. ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಆಗಿರುವ ಧ್ರುವಂತ್ ಮೇಲೆ ಇತ್ತೀಚೆಗೆ ಗಂಭೀರ ಆರೋಪವೂ ಕೂಡ ಕೇಳಿ ಬಂದಿತ್ತು. ಅದೇನಪ್ಪ ಅಂತಂದ್ರೆ, ನೋಡಿ, ಮೊದಲು ಧ್ರುವಂತ್ ಹಿನ್ನೆಲೆಯನ್ನ ಗಮನಿಸಬೇಕಾಗುತ್ತೆ. ನಟ ಕಮ್ ಮಾಡೆಲ್ ಆಗಿರುವ ಧ್ರುವಂತ್, ಇವರ ನಿಜವಾದ ಹೆಸರು ಚರಿತ್ ಬಾಳಪ್ಪ ಪೂಜಾರಿ ಅಂತ. ಇವರು ಹುಟ್ಟಿದ್ದು ಬಂಟ್ವಾಳದಲ್ಲಿ, ಬೆಳೆದಿದ್ದು ಕೊಡಗಿನಲ್ಲಿ. ತಂದೆ ಬಾಳಪ್ಪ ಪೂಜಾರಿ, ತಾಯಿ ಪ್ರೇಮ ಬಾಳಪ್ಪ. MBA ಓದಿರುವ ಧ್ರುವಂತ್ಗೆ ಕೈ ತುಂಬ ಸಂಬಳ ಸಿಗುವ ಕೆಲಸದಲ್ಲಿ ಇದ್ರು, ಆದರೆ ಅದನ್ನ ಬಿಟ್ಟು ನಟನ ಕ್ಷೇತ್ರಕ್ಕೆ ಕಾಲಿಡ್ತಾರೆ. ಧ್ರುವಂತ್ ನಟಿಸಿದಂತಹ ಸೀರಿಯಲ್ಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ಲವಲವಿಕೆ ಅನ್ನುವಂತಹ ಸೀರಿಯಲ್ನಲ್ಲಿ ಈ ಮೂಲಕ ಧ್ರುವಂತ್ ಅವರು ಕಾಲಿಡ್ತಾರೆ. ಅಮ್ಮ, ಸರ್ಪ ಸಂಬಂಧ, ಮುದ್ದುಲಕ್ಷ್ಮಿ, ಮನಸಾರೆ ಮುಂತಾದ ಸೀರಿಯಲ್ಗಳಲ್ಲಿ ನಾಯಕನಾಗಿ ಧ್ರುವಂತ್ ಅವರು ಮಿಂಚುತ್ತಾರೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ವೇದಿಕೆಯಲ್ಲಿ ಧ್ರುವಂತ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ನಾನು ಕನ್ನಡದಲ್ಲಿ 8 ಧಾರಾವಾಹಿಗಳಲ್ಲಿ ನಾಯಕನಾಗಿ ನಟಿಸಿದ್ದೀನಿ. ನಾನು ಹುಟ್ಟಿದ್ದು ಬಂಟ್ವಾಳದಲ್ಲಿ, ಬೆಳೆದಿದ್ದು ಕೊಡಗಿನಲ್ಲಿ. IT ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡುವಾಗ ನಾನು ಇಲ್ಲಿಗೆ ಸೇರಿದವನಲ್ಲ ಅಂತ ಅನಿಸೋದಕ್ಕೆ ಶುರುವಾಯಿತು. ಕಲೆ ಮೇಲೆ ಇರುವಂಥ ಆಸಕ್ತಿಯಿಂದ ನಾನು ಕಲಾವಿದನಾಗಿ ಕಲಾ ಸೇವೆ ಮಾಡಿಕೊಂಡು ಇದ್ದೀನಿ. ಮುಂದೆ ಇರೋರು ಸೌಮ್ಯವಾಗಿ ನಡೆದುಕೊಂಡ್ರು, ನಾನು ಕೂಡ ಸೌಮ್ಯವಾಗಿ ಇರ್ತೀನಿ. ಸ್ವಲ್ಪ ಬೇಜಾರಾಗಿ ನಡ್ಕೊಂಡ್ರೆ ಬಹುಶಃ ಅವರು ನನ್ನಿಂದ ಅದೇ ರಿಯಾಕ್ಷನ್ ಅನ್ನ ನಿರೀಕ್ಷೆ ಮಾಡಬಹುದು ಅಂತಾನು ಕೂಡ ಹೇಳಿದರು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ನನಗೆ ದೊಡ್ಡ ವರ. ಇಷ್ಟು ವರ್ಷ ನಾನು ಏನು ಕಲ್ತಿದ್ದೀನಿ ಅದೆಲ್ಲ ನನಗೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲಿ ನನಗೆ ಗೊತ್ತಾಗುತ್ತೆ, ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ. ಯಾವುದೇ ಸ್ಟ್ರಾಟಜಿ ಇಲ್ಲದೆ ಮಗು ತರಹ ಬಂದಿದ್ದೀನಿ. ನಾನು ಯಾವುದೇ ಸ್ಟ್ರಾಟಜಿಯನ್ನು ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ಭಗವಂತ ಏನು ಬುದ್ಧಿ ಕೊಡ್ತಾನೋ ಹಾಗೆ ನಡ್ಕೊಂಡು ಹೋಗ್ತೀನಿ. ದುರಂಕಾರ, ಅಹಂಕಾರ ಮನಸ್ಸಿಗೆ ಚುಚ್ಚಿ ಹೇಳಿದ್ರೆ ನನಗೆ ಆಗಲ್ಲ ಅಂತ ಧ್ರುವಂತ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಈ ಧ್ರುವಂತ್ ಅವರು ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ, ಇವರ ಮೇಲೆ ಒಂದು ಗಂಭೀರ ಆರೋಪ ಇತ್ತು. ನೋಡಿ, ನಟ ಧ್ರುವಂತ್ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಇತ್ತು. ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿಗೆ ಮಾಡಿದ್ದು ಅಲ್ಲದೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ ಅಂತ ಆರೋಪಿಸಿ ಮಹಿಳೆಯೊಬ್ಬರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಇದಕ್ಕೂ ಮುನ್ನ ವಿವಾಹಿತನಾಗಿದ್ರು. ಕಿರುತೆರೆ ಕಲಾವಿದೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಹಲ್ಲೆಯನ್ನ ನಡೆಸಿದಂತಹ ಆರೋಪದ ಮೇಲೆ ಧ್ರುವಂತ್ ಅವರು ಅರೆಸ್ಟ್ ಕೂಡ ಆಗಿದ್ರು. ತಮ್ಮ ಮೇಲೆ ಬಂದ ಆರೋಪದ ಬಗ್ಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಮಾತಾಡಿದ ಧ್ರುವಂತ್, ನನಗೆ ನನ್ನ ಜೊತೆ ಆಗಿರುವ ಇನ್ಸಿಡೆಂಟ್ ಏನಿದೆಯಲ್ಲ, ನನಗೇನು ಬೇಜಾರಾಗಿಲ್ಲ. ನನ್ನ ತಂದೆ ತಾಯಿ ತುಂಬ ದುಃಖಪಟ್ಟರು. ಅವರ ದುಃಖವನ್ನ ನಾನು ತಡೆಯೋದಕ್ಕೆ ಆಗಲಿಲ್ಲ. ಇದು ನನಗೆ ಬೇಜಾರಾಗಿತ್ತು. ನನ್ನಿಂದ ಅವರಿಗೆ ದುಃಖ ಸಿಕ್ತು ಅನ್ನುವಂಥ ನೋವು ನನ್ನಲ್ಲಿ ಯಾವಾಗಲೂ ಕೂಡ ಇರುತ್ತೆ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ವಿಚ್ಛೇದನವನ್ನು ಕೂಡ ಪಡೆದು ಬಿಡ್ತಾರೆ ಧ್ರುವಂತ್ ಅವರು. ಕಲಾವಿದೆ ಮಂಜುಶ್ರೀ ಅವರನ್ನ ಧ್ರುವಂತ್ ಅವರು ಮದುವೆ ಆಗಿರ್ತಾರೆ. 2022ರಲ್ಲಿ ಪತ್ನಿಯಿಂದ ಧ್ರುವಂತ್ ಅವರು ವಿಚ್ಛೇದನವನ್ನು ಕೂಡ ಪಡ್ಕೊಳ್ತಾರೆ. ಈ ವಿಷಯ ಒಂದು ಕಡೆಯಾದ್ರೆ, ನೋಡಿ, ಧ್ರುವಂತ್ ಅವ್ರಿಗೂ ಕೂಡ ಕಾಸ್ಟಿಂಗ್ ಕೌಚ್ ಅನ್ನುವಂತಹ ಜ್ವಾಲೆ ಅಪ್ಪಳಿಸಿತ್ತಂತೆ. ಮಾಡೆಲಿಂಗ್ನಲ್ಲಿ ನಮಗೆ ಅವಕಾಶ ಬೇಕು ಅಂತಂದರೆ ಅವರಿಗೆ ಕ್ಲೋಸ್ ಆಗಿರಬೇಕು, ಫಿಸಿಕಲ್ ಆಗಿ ಕ್ಲೋಸ್ ಆಗಿರಬೇಕು ಅಂತ ಓಪನ್ ಆಗಿ ಕೇಳ್ತಾರೆ. ಪಾರ್ಟಿ ಆದಮೇಲೆ ನಮ್ಮ ಜೊತೆ ಸ್ಟೇ ಆಗು ಅಂತಾರೆ. ನಾನು ನಿನ್ನನ್ನು ವಿವರವಾಗಿ ನೋಡಬೇಕು ಅಂತ ಓಪನ್ ಆಗಿನೇ ಹೇಳ್ತಾರಂತೆ. ಈಗಂತ ಬಿಗ್ ಬಾಸ್ ಸ್ಪರ್ಧಿ ಧ್ರುವಂತ್ ಮಾಡೆಲಿಂಗ್ ಜಗತ್ತಿನ ಕರಾಳ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ನೋಡಿ, ಈ ಚಿತ್ರರಂಗಕ್ಕೆ ಕಾಲಿಡುವ ಮೊದಲು ಮಾಡೆಲಿಂಗ್ ಜಗತ್ತಿನಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದ್ದಾರೆ. ಜೆಟ್ ಏರ್ವೇಸ್ನಲ್ಲಿ ಫ್ಲೈಟ್ ಅಟೆಂಡೆಂಟ್ ಆಗಿ ಧ್ರುವಂತ್ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಬಳಿಕ ಮಾಡೆಲಿಂಗ್ಗೆ ಬಂದಾಗ ಅಲ್ಲಿನ ಕರಾಳ ಸತ್ಯವನ್ನ ತಿಳ್ಕೊಂಡು ಆ ಕ್ಷೇತ್ರವನ್ನೇ ಬಿಟ್ಟು ಬಂದಿದ್ದಾರೆ. ಗಂಡು ಮಕ್ಕಳಿಗೂ ಕೂಡ ಕಾಸ್ಟಿಂಗ್ ಕೌಚ್ ನಡೆಯುತ್ತಾ? ಇಷ್ಟು ದಿನ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಕಾಸ್ಟಿಂಗ್ ಕೌಚ್ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನೋಡಿ, ಗಂಡು ಮಕ್ಕಳಿಗೂ ಕೂಡ ಅದೇ ರೀತಿಯಾದಂತಹ ಅನುಭವ ಆಗಿದೆಯಂತೆ. ಕ್ಯಾಬಿನ್ ಕ್ರೂ ಆಗಿದ್ದಾಗ ನನಗೆ ಮಾಡೆಲಿಂಗ್ ಅವಕಾಶಗಳು ಬರ್ತಾ ಇತ್ತು.
ರ್ಯಾಂಪ್ನಿಂದ ನಾನು ಜರ್ನಿ ಶುರು ಮಾಡಿದೆ. ಫ್ಯಾಷನ್ ಶೋ ಅಷ್ಟು ಈಸಿ ಆಗಿರಲಿಲ್ಲ, ನನಗೆ ಅಷ್ಟು ಈಸಿನೂ ಆಗಿರಲಿಲ್ಲ, ಇಷ್ಟನೂ ಆಗಲಿಲ್ಲ. ಯಾವುದೇ ಫೀಲ್ಡ್ನಲ್ಲಿ ಎರಡು ಸೈಡ್ ಇದ್ದೇ ಇರುತ್ತೆ. ಒಂದು ಒಳ್ಳೆ ಸೈಡ್, ಮತ್ತೊಂದು ನಿಮಗೆ ಅವಕಾಶಕ್ಕೋಸ್ಕರ ನೀವಲ್ಲದ ಪರವಾಗಿ ಹೋಗಬೇಕಾಗತ್ತೆ. ಮಾಡೆಲಿಂಗ್ ಅಂತಲ್ಲ, ಎಲ್ಲ ಕಡೆ ನಡೀತಾ ಇದೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಕಾಸ್ಟಿಂಗ್ ಕೌಚ್ ಇದೆ. ಬರ್ತಾ ಬರ್ತಾ ಗಂಡು ಮಕ್ಕಳಿಗೆ ಬಹಳ ಕಷ್ಟ ಆಗಿದೆ ಅಂತ ಈ ಹಿಂದೆ ರಾಜೇಶ್ ಗೌಡ ಅವರ ಯೂಟ್ಯೂಬ್ ಚಾನಲ್ಗೂ ಕೂಡ ನೀಡಿದಂತಹ ಸಂದರ್ಶನದಲ್ಲಿ ಧ್ರುವಂತ್ ಅವರು ಹೇಳ್ಕೊಂಡಿದ್ರು. ಇನ್ನು ಮುಂದುವರೆದು ಟಾಪ್ ಬ್ರ್ಯಾಂಡ್ಗಳಿಗೆ ರ್ಯಾಂಪ್ ಇರುತ್ತೆ. ಮೇಕಪ್ ಆರ್ಟಿಸ್ಟ್, ಪ್ರಾನ್ಲೈಸ್ ಮತ್ತು ನಮಗೆ ಯಾರು ರ್ಯಾಂಪನ್ನು ಲೀಡ್ ಮಾಡ್ತಾರೆ ಅವರು ಸ್ವಲ್ಪ ಬೇರೆ ಬೇರೆ ರೀತಿ, ಅಂದರೆ ನಮಗೆ ಅವಕಾಶ ಬೇಕು ಅಂತಂದರೆ ಅವರಿಗೆ ಕ್ಲೋಸ್ ಆಗಿರಬೇಕು, ಫಿಸಿಕಲ್ ಆಗಿ ಕ್ಲೋಸ್ ಆಗಿರಬೇಕು ಅಂತ ಕೇಳ್ತಾರೆ. ನಾವು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಬೇರೆ ಕನ್ಸಿಟ್ಕೊಂಡು ಬಂದಿರ್ತೀವಿ, ಅದೆಲ್ಲ ನಮಗೆ ಅಲ್ಲಿ ವರ್ಕೌಟ್ ಆಗೋದಿಲ್ಲ. ನಾವೆಲ್ಲ ತುಂಬ ಜನ ಆ ಫೀಲ್ಡನ್ನು ಬಿಟ್ಟಿದ್ದು ಯಾಕೆ ಅಂತಂದರೆ ಇದೇ ಕಾರಣಕ್ಕೋಸ್ಕರ. ಒಬ್ಬರ ಹತ್ರ ಮಿಸ್ ಆದರೆ ಮತ್ತೆ ಬೀಳೋದೇ ಇನ್ನೊಬ್ಬರ ಹತ್ರ. 5ರಲ್ಲಿ 3 ಸರಿ ಇದ್ರೆ ಇನ್ನು 2 ಸರಿ ಇರೋದಿಲ್ಲ. ಅವರು ಇದೇ ರೀತಿ ವರ್ತನೆಯನ್ನ ಮಾಡ್ತಾ ಇರ್ತಾರೆ ಅಂತ ಧ್ರುವಂತ್ ಅವರು ಹೇಳಿದ್ರು. ಇನ್ನು ಪಾರ್ಟಿ ಆದ್ಮೇಲೆ ನಮ್ಮ ಜೊತೆ ಸ್ಟೇ ಆಗು ಅಂತಾನೆ ಇರ್ತಾರೆ. ನಾನು ನಿನ್ನನ್ನು ವಿವರವಾಗಿ ನೋಡಲೇಬೇಕು ಅಂತ ಓಪನ್ ಆಗಿ ಕೇಳ್ತಾರೆ. ಆಗ್ಲೇ ನಾನು ವಾಕ್ಔಟ್ ಮಾಡಿಬಿಟ್ಟೆ. ನಾನು ಕೊಡಗು ಮತ್ತು ಮಂಗಳೂರು ಕಲ್ಚರ್ನಿಂದ ಬಂದಿರೋದು. ನಾವೆಲ್ಲ ಆರ್ಮಿ ಹುಡುಗರಂತೆ, ಟ್ರೈನ್ಡ್ ಆಗಿರ್ತೀವಿ. ಇದಕ್ಕೆಲ್ಲ ನಾವು ಮೂಗು ತೋರಿಸೋದಿಲ್ಲ, ಇದೆಲ್ಲ ನಮಗೆ ಸರಿ ಅನ್ಸೋದಿಲ್ಲ ಅಂತ ಧ್ರುವಂತ್ ಅವರು ಖಂಡಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ರೆಬೆಲ್ ಟಿವಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.